ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಅಡ್ಡ ಮತದಾನ, ಇಂಡಿಯಾ ಒಕ್ಕೂಟದ ಒಡಕಿನ ದರ್ಶನ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಪ್ರತಿಪಕ್ಷಗಳ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಬಿ ಸುದರ್ಶನ್ ರೆಡ್ಡಿ ಅವರನ್ನ ಸೋಲಿಸಿದ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಅವರು ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಮುಗಿದ ಕೆಲವೇ ಸಮಯದ ಬಳಿಕ ರಾಧಾಕೃಷ್ಣನ್ ವಿಜೇತರಾಗಿದ್ದಾರೆ ಅಂತ ಘೋಷಿಸಲಾಯಿತು. ಅವರು 452 ಮತಗಳನ್ನು ಗಳಿಸಿದ್ದರೆ ಸುದರ್ಶನ್ ರೆಡ್ಡಿ ಅವರಿಗೆ 300 ಮತಗಳು ಬಿದ್ದಿವೆ. The election is taking place. It is going to be a big victory for the Indian nationalism. We all are one. We will be one. India, we want to be the Viksit Bharat, and all the victory will lead towards that. Thank you. ಪ್ರಸ್ತುತ ಮಹಾರಾಷ್ಟ್ರದ ರಾಜ್ಯಪಾಲರಾಗಿರುವ 67ರ ಹರೆಯದ ರಾಧಾಕೃಷ್ಣನ್ ಭಾರತದ 2ನೇ ಅತ್ಯುನ್ನತ ಸಂವಿಧಾನಿಕ ಹುದ್ದೆಯನ್ನ ಅಲಂಕರಿಸಲಿರುವ ತಮಿಳುನಾಡಿನ 3ನೇ ನಾಯಕರಾಗಿದ್ದಾರೆ. ಗೌಡರ್, ಕೊಂಗು, ವೆಲ್ಲಾರ ಒಬಿಸಿ ಸಮುದಾಯಕ್ಕೆ ಸೇರಿದ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿ ಹುದ್ದೆಗೆ ತನ್ನ ಅಭ್ಯರ್ಥಿಯಂತ ಎನ್ಡಿಎ ಆಗಸ್ಟ್ 17ರಂದು ಹೆಸರಿಸಿತ್ತು. ಅವರ ಪ್ರತಿಸ್ಪರ್ಧಿಯಾಗಿದ್ದ ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಾಧೀಶ ಸುದರ್ಶನ್ ರೆಡ್ಡಿ ಅವರು ದಕ್ಷಿಣ ಭಾರತದವರೇ ಆಗಿದ್ದಾರೆ. ಉಪರಾಷ್ಟ್ರಪತಿ ಚುನಾವಣೆಗೆ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ಸೇರಿದಂತೆ ಒಟ್ಟು 781 ಮತದಾರರಿದ್ದು ಒಟ್ಟು 315 ಪ್ರತಿಪಕ್ಷ ಸದಸ್ಯರು ಮತ ಚಲಾಯಿಸಿದ್ದಾರೆ. ಕೊಯಮತ್ತೂರಿನಿಂದ 2 ಸಲ ಲೋಕಸಭಾ ಸದಸ್ಯರಾಗಿರುವ ರಾಧಾಕೃಷ್ಣನ್ ಸುದೀರ್ಘ ಕಾಲದಿಂದ ಬಿಜೆಪಿಯೊಂದಿಗೆ ಗುರುತಿಸಿಕೊಂಡಿದ್ದಾರೆ. 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಅವರು ಕೇಂದ್ರ ಸಚಿವ ಹುದ್ದೆಯ ಸಮೀಪ ಬಂದಿದ್ದರು. ಆಗಿನ ಬಿಜೆಪಿ ಸದನ ನಾಯಕರಿಂದ ಅವರ ಹೆಸರಿನ ಕುರಿತು ಗೊಂದಲದಿಂದಾಗಿ ಸಚಿವ ಹುದ್ದೆಯನ್ನ ತಮಿಳರೇ ಆದ ಪೊನ್ ರಾಧಾಕೃಷ್ಣನ್ ಅವರಿಗೆ ಕಳೆದುಕೊಳ್ಳಬೇಕಾಯಿತು. ಆರ್ಎಸ್ಎಸ್ನೊಂದಿಗೆ ರಾಜಕೀಯ ವೃತ್ತಿ ಜೀವನವನ್ನ ಆರಂಭಿಸಿದ್ದ ರಾಧಾಕೃಷ್ಣನ್ ಕ್ರಮೇಣ ಸಂಘದಲ್ಲಿ ಮತ್ತು ಬಿಜೆಪಿಯಲ್ಲಿ ಉನ್ನತ ಹುದ್ದೆಗಳಿಗೆ ಏರುವ ಮೂಲಕ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಸ್ವೀಕಾರಾರ್ಹತೆಯನ್ನ ಗಳಿಸಿದ್ದರು. ಕಾಡಿದ ಅಡ್ಡ ಮತದಾನ. ಸುದರ್ಶನ್ ಅವರ ಹೋರಾಟ ಇಂಡಿಯಾ ಮೈತ್ರಿಕೂಟದ ಒಗ್ಗಟ್ಟಿಗೆ ನಿದರ್ಶನವಾಗಿತ್ತಾದರೂ ಇಲ್ಲೂ ಅಡ್ಡ ಮತದಾನ ಕಾಡಿತ್ತು. ಒಟ್ಟು 767 ಮತದಾರರು ಮತಗಳನ್ನು ಚಲಾಯಿಸಿದ್ದು 15 ಮತಗಳು ಅಸಿಂಧುಗೊಂಡಿದ್ದವು. ರಾಧಾಕೃಷ್ಣನ್ ಮೊದಲ ಪ್ರಾಶಸ್ತ್ಯದ 452 ಮತಗಳನ್ನ ಮತ್ತು ಸುದರ್ಶನ ರೆಡ್ಡಿ 300 ಮತಗಳನ್ನ ಪಡೆದಿದ್ದರು. ಗೆಲುವಿಗೆ 377 ಮತಗಳು ಅಗತ್ಯವಾಗಿದ್ದವು. ಉಭಯ ಸದನಗಳಲ್ಲಿ ಎನ್ಡಿಎ ಬಲದ ಪ್ರಕಾರ ರಾಧಾಕೃಷ್ಣನ್ ಕನಿಷ್ಠ 427 ಮತಗಳನ್ನು ಪಡೆಯುವ ನಿರೀಕ್ಷೆಯಿತ್ತು. ವೈಎಸ್ಆರ್ ಕಾಂಗ್ರೆಸ್ ಸದಸ್ಯರ ಬೆಂಬಲದೊಂದಿಗೆ ಅವರು 438 ಮತಗಳನ್ನು ಪಡೆಯುತ್ತಿದ್ದರು. We have to develop Viksit Bharat by 2047 means we should not do politics in everything. We have to forget, once the election is over, we have to forget the politics and we have to concentrate on the development. I will, in the new capacity, I will try my best for the development of this nation. But sir, earlier we have seen that opposition raised so many questions. Do you think you got new responsibility now? They will support opposition. What is your message? In democracy, ruling party as well as opposition, both are important. It is the two sides of the same coin. The interest of the democracy will be taken into account. Mr. Kharge seems to have not faith in VP post, sir. He is saying that he would expect you to have that equal footing for opposition, and he is also saying that you won't succumb to the dispensation. Every post is important, but every post has its own limitations. We have to understand that and we have to work within that framework. ಪಕ್ಷೇತರರು ಮತ್ತು ತಟಸ್ಥ ಸಂಸದರನ್ನ ಲೆಕ್ಕಕ್ಕೆ ಹಿಡಿದಿದ್ದರೂ ಅವರು 449 ಮತಗಳನ್ನ ಗಳಿಸುತ್ತಿದ್ದರು. ಇಂಡಿಯಾ ಮೈತ್ರಿಕೂಟದ ಎಲ್ಲಾ ಸಂಸದರು ಮತ ಚಲಾಯಿಸಿದ್ದರಿಂದ ಸುದರ್ಶನ ರೆಡ್ಡಿ 315 ಮತಗಳನ್ನ ಗಳಿಸುತ್ತಾರೆ ಅಂತ ನಿರೀಕ್ಷಿಸಲಾಗಿತ್ತು. ಆದರೆ ಫಲಿತಾಂಶ ಪ್ರಕಟಗೊಂಡಾಗ ರಾಧಾಕೃಷ್ಣನ್ ನಿರೀಕ್ಷೆಗಿಂತ ಹೆಚ್ಚು ಮತ್ತು ಸುದರ್ಶನ ರೆಡ್ಡಿ ನಿರೀಕ್ಷೆಗಿಂತ ಕಡಿಮೆ ಗಳಿಸಿದ್ದಾರೆ. ಅಸಿಂಧುಗೊಂಡ ಎಲ್ಲಾ 15 ಮತಗಳು ಪ್ರತಿಪಕ್ಷದಾಗಿದ್ದರೂ ಆಗಲೂ ರಾಧಾಕೃಷ್ಣನ್ ನಿರೀಕ್ಷೆಗಿಂತ ಹೆಚ್ಚಿನ ಮತಗಳನ್ನ ಪಡೆದಿರುತ್ತಿದ್ದರು. ಇದು ಪ್ರತಿಪಕ್ಷ ಸದಸ್ಯರಿಂದ ಅಡ್ಡ ಮತದಾನವನ್ನ ಸೂಚಿಸಿದೆ. ರಾಧಾಕೃಷ್ಣನ್ ಅವರನ್ನ ಭಾರತೀಯ ಜನತಾ ಪಕ್ಷ, ತೆಲುಗು ದೇಶಂ ಪಕ್ಷ, ಜನತಾದಳ ಯುನೈಟೆಡ್, ಶಿವಸೇನೆ,
ರಾಷ್ಟ್ರೀಯತೆವಾದಿ ಕಾಂಗ್ರೆಸ್ ಪಕ್ಷ, ಅಸ್ಸಾಂ ಗಣ ಪರಿಷತ್, ಲೋಕ ಜನಶಕ್ತಿ ಪಕ್ಷ, ರಾಷ್ಟ್ರೀಯ ಲೋಕದಳ, ಜನತಾದಳ ಜಾತ್ಯತೀತ ಮತ್ತು ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಸೇರಿದಂತೆ ಇತರರು ಬೆಂಬಲಿಸಿದರು. ಜಗನ್ಮೋಹನ್ ರೆಡ್ಡಿ ಅವರ ವೈಎಸ್ಆರ್ಸಿಪಿ ಕೂಡ ರಾಧಾಕೃಷ್ಣನ್ ಪರವಾಗಿ ಮತ ಚಲಾಯಿಸಿತು. ಮತ್ತೊಂದೆಡೆ ಸುದರ್ಶನ ರೆಡ್ಡಿ ಅವರಿಗೆ ಕಾಂಗ್ರೆಸ್, ದ್ರಾವಿಡ ಮುನ್ನೇತ್ರ ಕಳಗಂ, ಸಮಾಜವಾದಿ ಪಕ್ಷ, ತೃಣಮೂಲ ಕಾಂಗ್ರೆಸ್, ಜಾರ್ಖಂಡ್ ಮುಕ್ತಿ ಮೋರ್ಚಾ, ಆಮ್ ಆದ್ಮಿ ಪಕ್ಷ, ರಾಷ್ಟ್ರೀಯ ಜನತಾದಳ, ಶಿವಸೇನೆ, ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷ ಮತ್ತು ಎಡಪಕ್ಷಗಳು ಸೇರಿದಂತೆ ಇತರ ಪಕ್ಷಗಳು ಬೆಂಬಲ ನೀಡಿದವು. ಬಿಜು ಜನತಾದಳ, ಭಾರತ ರಾಷ್ಟ್ರ ಸಮಿತಿ ಮತ್ತು ಶಿರೋಮಣಿ ಅಕಾಲಿ ದಳ ಸೇರಿದಂತೆ ಹಲವಾರು ಪಕ್ಷಗಳು ಮತದಾನದಿಂದ ದೂರ ಉಳಿದವು. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ರಹಸ್ಯ ಮತದಾನ ನಡೆಯುತ್ತೆ ಮತ್ತು ಸಂಸದರು ಪಕ್ಷದ ಸಚೇತಕ ಆಜ್ಞೆಗಳಿಗೆ ಬದ್ಧತೆಯನ್ನ ಹೊಂದಿಲ್ಲವಾದರೂ ಅಡ್ಡ ಮತದಾನವು ಇಂಡಿಯಾ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದನ್ನ ಸೂಚಿಸಿದೆ. ಇಂಡಿಯಾ ಒಕ್ಕೂಟವನ್ನ ಒಟ್ಟಿಗೆ ಬಿಗಿದಿಡುವ ಕೆಲಸ ಸಾಧ್ಯವಾಗುತ್ತಿಲ್ಲ. ಎತ್ತು ಏರಿಗಳಿದ್ರೆ ಕೋಣ ನೀರಿಗೆಳೆಯಿತು ಅನ್ನುವಂತಾಗಿದೆ. If India, we have to develop Viksit Bharat by 2047 means we should not do politics in everything. We have to forget, once the election is over, we have to forget the politics and we have to concentrate on the development. I will, in the new capacity, I will try my best for the development of this nation. But sir, earlier we have seen that opposition raised so many questions. Do you think you got new responsibility now? They will support opposition. What is your message? In democracy, ruling party as well as opposition, both are important. It is the two sides of the same coin. The interest of the democracy will be taken into account. ರಾಹುಲ್ ಗಾಂಧಿಗೆ ಇಂಡಿಯಾ ಒಕ್ಕೂಟ ಹಿಡಿತಕ್ಕೆ ಸಿಗುತ್ತಿಲ್ಲ. ಪ್ರತಿಯೊಬ್ಬರು ಅವರವರ ಮೂಗಿನ ನೇರಕ್ಕೆ ವರ್ತಿಸುತ್ತಿದ್ದಾರೆ. ರಾಹುಲ್ ಗಾಂಧಿಗೆ ಅಂತಹ ನಾಯಕತ್ವವೂ ಇಲ್ಲದಂತಾಗಿದೆ. ಅಂಬಿಗ ನಿಲ್ಲದ ದೋಣಿಯಂತಾಗಿದೆ ಇಂಡಿಯಾ ಒಕ್ಕೂಟದ ಸ್ಥಿತಿ. ಇಂಡಿಯಾ ಒಕ್ಕೂಟದ ಈ ಒಡಕು, ಸ್ವಪ್ರತಿಷ್ಠೆ ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಎನ್ಡಿಎ ಎದುರಿಸೋದು ಕಷ್ಟ ಸಾಧ್ಯವೇ ಸರಿ. ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.